ಊರಿಗೆ ಬಂದಮೇಲೆ ಯಾಕೇನೇನೋ ಅನ್ನಿಸ್ತಿದ್ಯಲ್ಲ, ಏನೋ ಒಂಥರ ಸಮಾಧಾನ. ಇಲ್ಲೇ ಹೀಗೆ ಕುಂತ್ಕೊಂಡ್ಬಿಡುವ ಅನಿಸ್ತಾ ಇದೆ. ಈ ಪಾರ್ಟಿ ಕೆಲಸ ಬಿದ್ದದೆ, ನಾನು ಇಲ್ಲೇ ಹಿಂಗೆ ಕನ್ಸ್ಕಂತ ಕುಂತ್ಕೊಂಡ್ಬಿಟ್ರೆ ಅಷ್ಟೇ. ಅರೆ ಕುಮುದ, ಇದೇನೆ ಬೇಸಿಗೆ ಮಳೆ ಬಂದಂಗೆ ಬಂದಿದ್ಯಾ? ಅಕ್ಕನ ಮನೆಗೆ ಹೇಳ್ಕೊಂಡು ಕೇಳ್ಕೊಂಡು ಬರ್ಬೇಕೇನೆ. ಗೊಂಬೆ ಎಲ್ಲಿ, ಭಾವ ಎಲ್ಲಿ? ಗೊಂಬೆ ಮೇಲ್ಗಡೆ ರೂಮಲ್ಲಿ ಓದ್ತಾ ಇದ್ದಾಳೆ, ಕೈಲಾಶ್ ಆಫೀಸ್ಗೆ ಹೋಗಿದ್ದಾರೆ. ಏನೇ ಮನೆ ಎಷ್ಟೊಂದು ಖಾಲಿ ಖಾಲಿ ಅನಿಸ್ತಾ ಇದೆ? ನಮ್ಮ ಮನೇಲಿ ಇದ್ದಿದ್ದ ಶನಿ ನಿಮ್ಮ ಮನೆಗೆ ಬಂದ ಮೇಲೆ ಈಗ ನಮ್ಮ ಮನೆ ನೆಮ್ಮದಿ ಆಗಿದೆ. ಓ, ನೀನು ಚಿನ್ನು ಬಗ್ಗೆ ಮಾತಾಡ್ತಿದ್ಯಾ? ಆ ಶನಿನ ನೀನು ಚಿನ್ನು ಅನ್ನೋಕ್ಕೆ ಶುರು ಮಾಡಿದ್ಯಾ? ಅಕ್ಕ, ಆ ದರಿದ್ರದವಳನ್ನ ಮನೆಯಲ್ಲಿ ಎಲ್ಲರೂ ಚಿನ್ನು ಚಿನ್ನು ಅಂತ ಕರಿತಾ ಇರ್ತಾರಲ್ಲ, ಅದನ್ನು ಕೇಳಿ ಕೇಳಿ ನಾನು ಹಾಗೆ ಹೇಳ್ಬಿಟ್ಟೆ. ಅವಳನ್ನ ಎಲ್ಲರೂ ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ತಾರೆ ಕಣೆ. ಎಲ್ಲ ಕೆಲಸಕ್ಕೂ ಅವಳೇ ಬೇಕು. ಅವಳೇನೆ ಅಕ್ಕ, ಎಷ್ಟು ನಾಟಕ ಆಡ್ತಾಳೆ ಗೊತ್ತಾ? ಅಬ್ಬಬ್ಬಬ್ಬಬ್ಬಬ್ಬ, ದೇವ್ರಿಗೆ ಪ್ರೀತಿ ಆಗಬೇಕು. ನಾಟಕ ಅಂದ್ರೆ ಅದೇನು ಹೇಳ್ತೀಯ? ಅದೇ ನಾಟಕ ಆಡಿ ನನ್ನ ಮಗಳನ್ನು ಒಳಗೆ ಹಾಕ್ಕೊಂಡಿದ್ದಾಳೆ. ನನ್ನ ಪೆದ್ದ ಗಂಡನೂ ಅವಳ ಕಡೆನೆ. ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಕ್ಕ, ಅವಳನ್ನ ಹೀಗೆ ಬಿಟ್ರೆ ನಮಗೆ ತೊಂದರೆ. ಆದಷ್ಟು ಬೇಗ ಅವಳು ಯಾವತ್ತು ನಮ್ಮ ಮನೆಯಿಂದ ತೊಲಗಿ ಹೋಗ್ತಾಳೋ ಅಂತ ನಾನು ಕಾಯ್ತಾ ಇದ್ದೀನಿ. ಅದೆಲ್ಲ ಇರಲಿ, ನಮ್ಮ ಗೊಂಬೆಗೇನು ತಲೆ ಕೆಟ್ಟಿದೆಯೇನೆ? ಬಾಯಿಗೆ ಬಂದ ಹಾಗೆ ಮಾತಾಡ್ತಾಳೆ, ಆ ದರಿದ್ರದವಳಿಗೆ ಸಪೋರ್ಟ್ ಮಾಡ್ತಾಳೆ. ನನಗೇನಂದ್ಲು ಗೊತ್ತಾ? ನಮ್ಮ ಅಮ್ಮನಿಗೆ ನಾನು ಕೇರ್ ಮಾಡಲ್ಲ, ಇನ್ನು ನಿನಗೆ ಕೇರ್ ಮಾಡ್ತೀನ ಅಂದ್ಲು. ಅಂತಾಳೆ, ಅಂದೇ ಇನ್ನೇನು ಮಾಡ್ತಾಳೆ? ನಾನು ನೋಡ್ತೀನಿ ಈ ಅಕ್ಕ ತಂಗಿರಾಟ ಎಷ್ಟು ದಿನ ಆಡ್ತಾರೆ ಅಂತ. ನನ್ನ ಗೊಂಬೆ ಮದುವೆ ಆಗಲಿ, ಆಮೇಲೆ ನೋಡ್ತಾ ಇರು ಆ ಚಿನ್ನು ಏನಾಗ್ತಾಳೆ ಅಂತ. ಅಕ್ಕ, ಗೊಂಬೆ ಯಾಕಿಷ್ಟು ಬದಲಾಗಿದ್ದಾಳೆ? ಆ ದರಿದ್ರದವಳನ್ನ ವಹಿಸ್ಕೊಂಡು ಯಾಕಿಷ್ಟು ಮಾತಾಡ್ತಾಳೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಇಡೀ ಮನೆಯೆಲ್ಲ ಹುಡುಕ್ದೆ, ಈ ಚಿನ್ನು ಹೇಳ್ದೆ ಕೇಳ್ದೆ ಎಲ್ಲೋದ್ಲು? ಹಂಗೆಲ್ಲ ಹೇಳ್ದೆ ಕೇಳ್ದೆ ಅವಳು ಹೋಗೋಳಲ್ವಲ್ಲ. ಅಕಸ್ಮಾತ್ ಚಂದನ್ ಅವಳನ್ನ ನೋಡಿದ್ರೆ, ಇಲ್ಲ ಚಿನ್ನುನೇ ಚಂದನ್ನ ನೋಡ್ಬಿಟ್ರೆ? ದೇವ್ರೆ, ಹಂಗೇನಾದ್ರೂ ಆದ್ರೆ ಏನಪ್ಪ ಗತಿ? ಈ ಮನೆ ನೆಮ್ಮದಿ ನಿರ್ನಾಮ ಆಗೋಗುತ್ತೆ. ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳ? ಒಂದೇ ಸೂರ್ಯನ ಕೆಳಗಿರೋರು ಒಬ್ರನ್ನೊಬ್ರು ನೋಡದೆ ಎಷ್ಟೊತ್ತಿರೋಕ್ಕಾಗತ್ತೆ? ಏನು ಮಾಡಬಹುದು ನಾನು? ಹೇಗಾದರೂ ಮಾಡಿ ಒಬ್ರನ್ನೊಬ್ರು ನೋಡದೆ ಇರೋ ಹಾಗೆ ಮಾಡ್ಬೋದು. ಆದರೆ ಎಷ್ಟು ದಿನ ಮಾಡ್ಬೋದು? ಅಣ್ಣ, ಚಿನ್ನು ಎಲ್ಲೋಗಿದ್ದೆ? ನೀನು ಹುಡುಕಿ ಸಾಕಾಯ್ತು ಗೊತ್ತಾ? ಅಣ್ಣ, ಚಿಕ್ಕಿ ಅಕ್ಕ ಅವ್ರ ಸೀರೆ ಕೊಟ್ಟು ನಿನ್ನ ಕೈ ಕೊಡು ಅಂದರು. ಆಮ್ಯಾಕೆ ಅವರೇ ಬಾವನ ರೂಮ್ನಲ್ಲೂ ತಾತನ ರೂಮ್ನಲ್ಲೂ ಬಟ್ಟೆ ಇಟ್ಟಿರ್ತಾರೆ, ಅದನ್ನು ಜೊತೆಗೆ ಎತ್ಕೊಂಡೋಗಿ ಕೊಡು ಅಂದರು. ಅದಕ್ಕೆ ಎತ್ಕೊಂಬರೋಕ್ಕೆ ಬಾವನ ರೂಮ್ಗೆ ಹೋಗಿದ್ದೆ. ಏನು, ಬಾವನ್ ರೂಮ್ಗೆ ಹೋಗಿದ್ಯಾ? ಚಿಕ್ಕಿ ಅಕ್ಕನೇ ಹೇಳಿದ್ರಲ್ಲ ಅವ್ರ ರೂಮ್ನಾಗೂ ಒಗೆಯೋ ಬಟ್ಟೆ ಇರುತ್ತೆ ಅಂತ, ಅದಕ್ಕೆ ಹೋಗಿದ್ದೆ. ನೀನೇ ಚಂದನ್ ರೂಮ್ಗೆ ಹೋಗಿದ್ರು ಅವ್ನು ನಿನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಆ ದೇವ್ರಿಗೆ ನೀವಿಬ್ರು ಒಂದಾಗೋದು ಇಷ್ಟ ಇಲ್ಲ ಅಂದಂಗೆ ಆಯ್ತು. ಅಣ್ಣ, ನಿಂಗೊಂದು ಮಾತು ಕೇಳ? ಒಂದು ಮಾತಲ್ಲ, ಎಷ್ಟು ಮಾತು ಬೇಕಾದ್ರೂ ಕೇಳು. ಬಾವನ್ ರೂಮ್ನಾಗೆ ಎಷ್ಟು ಜನ ಅವ್ರೆ? ಯಾಕೆ? ಈ ಪಾರ್ಟಿ ಬಟ್ಟೆ ಅವಲ್ಲ, ಬಾವ ಒಬ್ರೆ ಒಂದೇ ದಿನಕ್ಕೆ ಇಷ್ಟೊಂದು ಬಟ್ಟೆ ಹಾಕೊಳ್ತಾರ ಅಂತ. ಅವ್ರು ಎಷ್ಟು ಜೊತೆ ಬಟ್ಟೆ ಬೇಕಾದರೂ ಹಾಕೋತಾರೆ, ನಿನ್ಗೆ ಯಾಕೆ?
ಮೊದಲು ಆ ಬಟ್ಟೆನ ಇಲ್ಲಿ ಕೊಡು. ಇದು ನನ್ನ ಕೆಲಸ. ಅಮ್ಮನ ರೂಮ್ಗೆ ಹೋಗಿ ಅಮ್ಮನಿಗೆ ಏನು ಬೇಕು ಅಂತ ಕೇಳು, ಅದು ನಿನ್ನ ಕೆಲಸ. ಕೇಳೋದೇನದೆ, ಈಗ ಅವನಿಗೆ ಕಷಾಯ ಕೊಡೋ ಟೈಮು, ಮಾಡ್ಕೊಂಡೋಗಿ ಕೊಡ್ತೀನಿ. ಓಹೋ ಚಿಕ್ಕಿ, ಯಾವಾಗ ಬಂದೆ? ಯಾಕೆ ಅಕ್ಕ ತಂಗಿ ನಾನು ಬಂದಿದ ತಕ್ಷಣ ಸುಮ್ಮನಾಗೋದ್ರಲ್ಲ? ಮಾತಾಡಿ. ಚಿನ್ನು ಬಗ್ಗೆ ನೀವಿಬ್ರು ಮಾತಾಡ್ತಾರೆ ನಾನು ಕೇಳಿಸ್ಕೊಂಡೆ. ನಿಮ್ಮಿಬ್ರಿಗೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ ಅಲ್ಲ? ಗೊಂಬೆ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ನಿನಗೆ ದೊಡ್ಡವರು ಚಿಕ್ಕವರು ಅನ್ನೋ ಪರಿಜ್ಞಾನ ಇಲ್ವಾ? ಅಮ್ಮ, ಬಾಯಿಗೆ ಬಂದಾಗ ಮಾತಾಡ್ತಿರೋದು ನೀನು, ನಿನ್ ತಂಗಿ, ನಾನಲ್ಲ. ಏನಕ್ಕ ಇವಳು ನಿನ್ ಮುಂದೆ ನಿಂತ್ಕೊಂಡು ನಿನಗೆ ಎದುರುತ್ತರ ಕೊಡ್ತಾ ಇದ್ದಾಳೆ? ನಿನ್ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೂ ಹೆದರ್ತಾ ಇದ್ಲು. ಏನಾಗಿದೆ ಇವಳಿಗೆ? ಚಿಕ್ಕಿ, ನಿನಗೆ ಗೊತ್ತಿದ್ದ ಆ ಗೊಂಬೆನೇ ಬೇರೆ, ಗೊತ್ತಿಲ್ದಿರೋ ಈ ಗೊಂಬೆನೇ ಬೇರೆ. ಯಾಕೆ ಚಿನ್ನು ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡ್ತೀಯ? ಚಿನ್ನು ಆ ಮನೇಲಿ ಎಲ್ಲಾರ ಮನ್ಸು ಗೆದ್ದಿದ್ದಾಳೆ, ಅದು ಅವಳು ಒಳ್ಳೆತನ, ಒಳ್ಳೆ ನಡವಳಿಕೆಯಿಂದ. ನಿಮ್ಮಿಬ್ರಿಗೆ ಒಳ್ಳೆಯವರು ಒಳ್ಳೆತನ ಯಾವುದು ಕಾಣಲ್ಲ. ಯಾಕೆ? ಗೊಂಬೆ ಏನೇ ಆಗಿದೆ ನಿನಗೆ? ಯಾಕೆ ಯಾವಾಗ್ಲೂ ಆ ದರಿದ್ರದವಳನ್ನ ವಹಿಸ್ಕೊಂಡು ಮಾತಾಡ್ತೀಯ? ನೋಡು, ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕೋ ಅಲ್ಲೇ ಇಟ್ಟಿರ್ಬೇಕು. ಸಾಕಿದ ನಾಯಿ ತುಂಬಾ ಇಷ್ಟ ಅಂತ ದೇವ್ರ ಮನೆಯಲ್ಲಿ ಕಟ್ ಹಾಕೋಕ್ಕಾಗತ್ತಾ? ನಿನ್ ನಾಲ್ಗೆ ನಿನ್ ಯೋಗ್ಯತೆ ತೋರ್ಸತ್ತೆ ಚಿಕ್ಕಿ. ನಿನಗೂ ನಿಮ್ಮ ಅಕ್ಕಂಗೂ ಒಳ್ಳೆ ಯೋಚನೆ ಬರಲ್ವಾ? ನೋಡು, ನಿನಗಾಗ್ಲೇ ಹೇಳಿದ್ದೀನಿ, ಚಿನ್ನು ವಿಷಯದಲ್ಲಿ ತಲೆ ಹಾಕ್ಬೇಡಿ. ಏನಾದ್ರೂ ಹಾಕಿದ್ರೆ ನನ್ನ ತಾಯಿ ತಂಗಿ ಅನ್ನೋದನ್ನ ನೋಡೋದಿಲ್ಲ. ಚಿನ್ನು 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 ಆ ಹೆಸರು ಕೇಳಿದ್ರೆ ನನ್ಗೆ ಹುಚ್ಚಿಡ್ದಾಗತ್ತೆ. ಯಾವಳೆ ಅವಳು? ಅಮ್ಮ, ನೀನ್ ಸಾರ ಸಲ ಕೇಳಿದ್ರು ನಿನ್ ಪ್ರಶ್ನೆಗೆ ನನ್ನ ಉತ್ತರ ಒಂದೇ. ಚಿನ್ನು ನನ್ನ ತಂಗಿ. ಅವಳಿಗೆ ಯಾರಾದ್ರೂ ಕೆಟ್ಟದನ್ನ ಬಯಸಿದ್ರೆ ನಾನು ಅವ್ರನ್ನ ಜೀವ ಸಹಿತ ಉಳಿಸೋದಿಲ್ಲ. ಅದು ಯಾರಾಗಿದ್ರೂ ಸರಿ. ತಗೊಳ್ಳಿ, ಕಷಾಯ ಕುಡೀರಿ. ಇನ್ನು ಎಷ್ಟು ದಿನ ಈ ಕಷಾಯ ಕುಡಿಸ್ತೀಯ ಚಿನ್ನು? ನೀವು ಹುಷಾರಾಗೋ ತನಕ ನಾನು ಈ ಕಷಾಯ ಕೊಡ್ತಾನೆ ಇರ್ತೀನಿ, ನೀವು ಕುಡಿತಾನೆ ಇರಬೇಕು. ನನ್ಗಂತೂ ಈ ಕಷಾಯ ಕುಡ್ದು ಕುಡ್ದು ಸಾಕಾಗಿ ಹೋಗಿದೆ ಕಣೆ. ಅವ್ವ, ನಮ್ಮ ಅಣ್ಣ ಇದನ್ನಲ್ಲ ನಂಜುಂಡಿ, ಅವನು ಹೀಗೆ ಹಠ ಮಾಡ್ತಿದ್ದ ಕಷಾಯ ಕುಡಿಯಲ್ಲ ಅಂತ. ತಾತಮ್ಮ ಎಷ್ಟು ಗೋಗರಿದ್ರೂ ಕುಡಿತಿರ್ಲಿಲ್ಲ ಗೊತ್ತಾ. ನಾನು ಹೋಗಿ, ಅಣ್ಣ ಈ ಕಷಾಯ ಕುಡಿತೀಯೋ ಅಲ್ವೋ, ಕುಡಿಲಿಲ್ಲ ಅಂದರೆ ನಾನು ಊಟ ಮಾಡೋಕ್ಕಿಲ್ಲ ಅಂದರೆ ಸಾಕು, ಕಟಕಟನೇ ಕುಡ್ಕೊಂಡ್ಬಿಡ್ತಿದ್ದ. ಸದ್ಯ ನಿಮ್ಮ ಅಣ್ಣನ ಹೆದರಿಸಿದ ಹಾಗೆ ನಾನು ಹೆದರಿಸ್ಬೇಡ ಪುಣ್ಯಾತ್ಗಿತ್ತಿ, ಕೊಡಿಲಿ. ಮಗಳೇ, ಕುಮುದ ನನ್ನ ಜೊತೆ ಎಷ್ಟು ಕೆಟ್ಟದಾಗಿ ಮಾತಾಡಿದ್ಲು. ನಿನ್ನ ಮನ್ಸಿಗೆ ತುಂಬ ನೋವಾಗಿರ್ಬೇಕಲ್ಲ? ಇಲ್ಲ ಅವ್ವ, ನಾನು ಆ ಮಾತನ್ನ ಯಾವಾಗಲೂ ಮರ್ತುಬಿಟ್ಟೆ. ನಿನ್ನ ತುಂಬ ದೊಡ್ಡ ಮನಸ್ಸು ಚಿನ್ನು.
ಕುಮುದ ಸ್ವಲ್ಪ ಹಾಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡ್ಬಿಡ್ತಾಳೆ. ಒಬ್ಬ ಮದುವೆ ಆದ ಹೆಣ್ಣು ಮಗಳಿಗೆ ಗೊತ್ತು ಮಾಂಗಲ್ಯ ಅಂದರೆ ಏನು, ಅದ್ರ ಬೆಲೆ ಏನು ಅಂತ. ಕುಮುದಂಗದು ಗೊತ್ತಿಲ್ವಲ್ಲ. ಆಗೋಗಿದ್ದನ್ನ ನೆನ್ಪು ಮಾಡ್ಕೊಂಡು ಬಾಧೆ ಪಡಬಾರ್ದು, ನಾಳೆ ಆಗೋದನ್ನ ನೆನ್ಪು ಮಾಡ್ಕೊಂಡು ಕನ್ಸು ಕಾಣಬಾರ್ದು ಅಂತ ತಾತಮ್ಮ ಹೇಳ್ತಿತ್ತು. ನೀನೇನೇ ಹೇಳು ಚಿನ್ನು, ಕುಮುದ ಅಷ್ಟೊಂದು ಕೆಟ್ಟದಾಗಿ ಮಾತಾಡಬಾರ್ದಿತ್ತು. ನಾನು ಅವಳನ್ನು ತಡೆಯೋಕೆ ಪ್ರಯತ್ನ ಪಟ್ಟೆ, ಅವಳು ನಿಲ್ಲಿಸಲೇ ಇಲ್ಲ. ಅವ್ವ, ನನ್ನ ಪರವಾಗಿ ಮಾತಾಡೋಕೆ ಬಂದು ನೀವೇ ಬಯಸ್ಕೊಂಡಂಗಾಯ್ತು. ಅದೇ ನಂಗೆ ಬೇಜಾರು. ಚಿನ್ನು, ನನಗೆ ನೀನು ನಿನ್ನ ಗಂಡ ಒಂದಾಗಿ ಸಂಸಾರ ಮಾಡೋದನ್ನ ನೋಡಬೇಕು ಅಂತ ಆಸೆ ಕಣೆ. ನಿಂಗೆ ಗೊತ್ತಾ, ದೇವ್ರು ನಾನು ಏನು ಕೇಳಿದ್ರು ಇಲ್ಲ ಅನ್ನಲ್ಲ. ಕೇಳಿದ ತಕ್ಷಣ ಕೊಡದೇ ಇರಬಹುದು, ಸ್ವಲ್ಪ ನಿಧಾನ ಆಗಬಹುದು ಅಷ್ಟೇ. ಆದರೆ ನಾನು ಕೇಳಿದ್ದನ್ನು ನಡೆಸ್ಕೊಡ್ತಾನೆ. ನೀನು ನಿನ್ನ ಗಂಡ ಒಟ್ಟಿಗೆ ಸಂಸಾರ ಮಾಡೋದನ್ನ ನಾನು ನೋಡೇ ನೋಡ್ತೀನಿ, ನೋಡ್ತಿರು. ಆಗೋಗಿರೋದನ್ನ ಬದಲಾಯಿಸೋಕ್ಕಾಗಲ್ಲ, ನಾಳೆ ಆಗೋದನ್ನ ತಡಿಯೋಕ್ಕಾಗಲ್ಲ. ಅದೇನೋ ಅಂತಾರಲ್ಲ, ಗದ್ದೆ ಕಟ್ಟಿದ ನೀರು ಕೆಚ್ಚಲಿಂದ ಕರೆದ ಹಾಲು ವಾಪಸ್ ಬರಲ್ಲ ಅಂತ. ಅದೇನಾಗುತ್ತೋ ಆಗೋಗ್ಲಿ ಅನ್ನೋದು ಬಿಟ್ಟು ನಾನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀನಿ ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲಿ ಇರು, ಹೇಗೆ ಇರು, ಎಂದೆಂದು ಮನ. ಇವಳಂತ ಪಾಪಿ ಜನ್ಮ ಯಾವ ಹುಡುಗಿಗೂ ಕೊಡಬೇಡದೆ. ಏನಣ್ಣ, ಏನಾಯ್ತು ನಿನಗೆ? ಯಾಕೆ ಹಂಗೆ ನೋಡ್ತಾ ಇದ್ಯಾ? ಏನಿಲ್ಲಮ್ಮ, ನೀನು ಯಾವುದೋ ಹಾಡು ಹೇಳ್ತಾ ಬರ್ತಿದ್ದಲ್ಲ, ನನ್ನ ತಂಗಿ ಹಾಡು ಕೇಳೋಣ ಅಂತ ಹಾಗೆ ನೋಡ್ತಿದ್ದೆ. ಅದಿರ್ಲಿ ಅಣ್ಣ, ನೀನು ಯಾವಾಗಲೂ ತರಕಾರಿ ಸಾರೇ ಮಾಡ್ತೀಯಾ? ಫ್ರಿಡ್ಜ್ ತುಂಬ ಬೆರ್ಕೆ ಸೊಪ್ಪು ತುಂಬ್ಕೊಳದೆ. ಇವತ್ತು ಬಸ್ಸಾರು ಮಾಡೋಣ, ಇಲ್ಲಾಂದರೆ ಬೆರ್ಕೆ ಸೊಪ್ಪೆಲ್ಲ ಬಾಡಿ ಬೆಂಡೋಗೋಗುತ್ತೆ. ನೀನು ಹೇಳೋದು ಸರಿನೇ ಚಿನ್ನು. ಈ ಸೊಪ್ಪು ಎದುರುಗಡೆನೇ ಇದ್ರೂ ಆಳದ್ದು ಕಣ್ಣಿಗೆ ಕಾಣಿಸೋದಿಲ್ಲ. ಚಿನ್ನು, ನೀನು ಈ ಮನೇಲಿ ಆರಾಮಾಗಿದೆಯಾ ಅಲ್ವಾ? ನಿನಗೇನು ತೊಂದರೆ ಇಲ್ಲ ತಾನೇ? ಇದೇನು ಪ್ರಶ್ನೆ ಅಂತ ಕೇಳ್ತೀಯಣ್ಣ? ಈ ಮನೇಲಿ ನಂಗೇನು ಕಮ್ಮಿ ಆಗಿದೆ? ದೇವ್ರಂತ ಅವ್ವ, ಮೊಮ್ಮಗಳಾಗಿ ನೋಡ್ಕೊಳ್ಳೋ ಅಜ್ಜಿ ತಾತ, ತಂಗಿ ಅಂದ್ಕೊಂಡಿರೋ ಚಿಕ್ಕಿ ಅಕ್ಕ, ದ್ರೌಪದಿಗೆ ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ ನೀನು ನನಗೆ ಸಿಕ್ಕಿದ್ಯಾ. ಇದಕ್ಕಿಂತ ನಂಗೆ ಇನ್ನೇನು ಬೇಕು? ಎಲ್ಲ ಇದೆ, ಎಲ್ಲರೂ ಇದ್ದಾರೆ. ಎಲ್ಲ ಹುಡುಗಿರು ಬಯಸೋ ಗಂಡನೇ ಹತ್ರ ಇಲ್ವಲ್ಲ.